ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ನಿನ್ನೆ ಲೈವಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಕೂಡ ತುಂಬ ಲಾಂಗ್ ಟೈಮ್ ಮಾತುಕತೆ ನಡೆಸ್ತಾರೆ. ಅದು ಕೂಡ ಅವ್ರ ಫ್ರೆಂಡ್ಶಿಪ್ ರಿಲೇಟೆಡು ಮತ್ತು ಏನಾಗ್ತಿದೆ ಎಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಆ್ಯಂಡ್ ಒಂದು ಡಿಸಿಷನ್ ಕೂಡ ಬಂದಿದ್ದಾರೆ, ಅದೇನಂದ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ತುಂಬ ಲಾಂಗ್ ಇತ್ತು, ಅದ್ರ ಕೂಡ ತುಂಬ ಮ್ಯೂಟ್ ಕೂಡ ಆಯಿತು. ಸೊ ಇವಾಗ 5 ನಿಮಿಷದ ವೀಡಿಯೋ ಇದೆ, ಅದರಲ್ಲಿ ತುಂಬ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಇವಾಗ ನಮಗೆ ಎಲ್ಲದೂ ಕೂಡ ಕ್ಲಾರಿಟಿ ಸಿಗುತ್ತೆ. ಯಾಕೆ ಇವರು ಕಾವ್ಯರು ಸ್ವಲ್ಪ ಕೆಲವು ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಲ್ಲ. ನಾನು ಅನ್ಕೋತಿದ್ದೆ ಯಾಕೆ ಈ ಥರ ಸ್ಟೇಟ್ಮೆಂಟ್ಗಳು ಮಾಡ್ತಿದ್ದಾರೆ, ಇದೆಲ್ಲ ತಪ್ಪಲ್ವಾ, ಇದೆಲ್ಲ ಬೇಕಾಗಿದೆ ಅಂತ ಕೂಡ ಅನಿಸಿತ್ತು. ಬಟ್ ಇಲ್ಲಿ ಅವ್ರಿಗೆ ಆಗ್ತಿರೋಂಥ ಟಾರ್ಚ್ಗಳು ಎಲ್ಲ ಏನೇನು ಮಾಡ್ತಿದ್ದಾರೆ ಎಲ್ಲದ ಬಗ್ಗೆ ಕೂಡ ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಇವಾಗ ಅರ್ಥ ಆಗ್ತಿದೆ ಕಾವ್ಯವ್ರು ಯಾಕೆ ಆ ಮಾತುಗಳೆಲ್ಲ ಬರ್ತಾಯಿದೆ ಮತ್ತು ಗಿಲ್ಲಿಗೆ ಯಾಕೆ ಅಷ್ಟೊಂದು ಹೋಗಿ ಕ್ಲಾರಿಟಿ ಕೊಡ್ತಾ ಇದ್ದಾರೆ, ಕ್ಲಾರಿಟಿ ತೊಗೊತಿದ್ದಾರೆ, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಯಾವಾಗಲೂ ಕೂಡ ಹೇಳ್ತಿದ್ದೆ, ಗಿಲ್ಲಿನ ಕಾವ್ಯ ಬಿಟ್ಕೊಡಲ್ಲ, ಕಾವ್ಯನ ಗಿಲ್ಲಿ ಬಿಟ್ಕೊಡಲ್ಲ. ಇವರಿಬ್ಬರ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿದೆ ಆ್ಯಂಡ್ ಯಾವಾಗಲೂ ಕೂಡ ಇರುತ್ತೆ ಅದು ಅಂತ. ಆ್ಯಂಡ್ ಹಾಗೆ ಕಾಣಿಸೋದು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಜೊತೆಗೆ ನಿಮ್ಗೆಲ್ಲರಿಗೂ ಅನಿಸ್ಬೋದು, ಈಗ ನನಗೇನು ಕಾವ್ಯ ನನ್ನ ಫೇವ್ರೇಟ್ಸ್ ಬರ್ದಿಲ್ಲ, ಬಟ್ ಆದರೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಪಾಯಿಂಟ್ಗಳ ಬಗ್ಗೆ ನಾನು ಯಾವಾಗಲೂ ಮಾತಾಡ್ತೀನಿ. ಯಾಕಂದರೆ ಆ ವ್ಯಕ್ತಿನ ಅರ್ಥ ಮಾಡ್ಕೊಂಡಿರೋ ರೀತಿ ನೋಡಿದಾಗ, ನಾನು ಆ ವ್ಯಕ್ತಿ ಇರೋ ರೀತಿಗಳನ್ನ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಏನು ಅಂತ ಅರ್ಥ ಮಾಡೋದು ತುಂಬ ಲಾಂಗ್ ಟೈಮ್ ಏನು ಬೇಕಾಗಿಲ್ಲ. ಅವ್ರ ಡಿಸಿಷನ್ ಆಗ್ಬೋದು, ಅವ್ರು ಥಿಂಕ್ ಮಾಡೋಂಥ ರೀತಿ ಆಗ್ಬೋದು, ಎಲ್ಲ ಕೂಡ ಅಷ್ಟು ಒಳ್ಳೆ ರೀತಿ ಇದೆ ಅಂತ ಅನಿಸ್ತು ನನಗೆ. ಜೊತೆಗೆ ಮೇಯ್ನಾಗಿ ಗಿಲ್ಲಿ ಅಂತ ಬಂದಾಗ ಒಂದು ಏನೋ ಸ್ಪೆಷಲ್ ಟ್ರೀಟ್ ಮಾಡಿದ್ರೆ ಅನ್ನೋದು ಗೊತ್ತಿತ್ತು. ಅದು ಕೂಡ ಇವತ್ತು ಗೊತ್ತಾಗುತ್ತೆ, ಒಂದು ಫ್ಯಾಮಿಲಿಯಾಗಿ ಗಿಲ್ಲಿನ ನೋಡ್ತಾ ಇದ್ದಾರೆ ಅಂತ. ಈಗ ಹೊರಗಡೆ ಗಿಲ್ಲಿ ಬಗ್ಗೆ ಗಿಲ್ಲಿ ವಿಷಯ ಇಟ್ಕೊಂಡು ಕಾವ್ಯವ್ರಿಗೆ ಏನೆಲ್ಲ ಮಾಡ್ತಿದ್ದಾರೆ ನೀವೇ ನೋಡ್ತಿದ್ದೀರಲ್ವಾ. ಈ ಹಾಡಿನ ಫುಲ್ ಕೇಳಿದ್ರೆ ಖಂಡಿತವಾಗ್ಲೂ ಅದು ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಗಿಲ್ಲಿ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಾರೆ, ಏನು ಕತೆ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಹೇಳ್ತೀನಿ ಗೈಸ್, ಗಿಲ್ಲಿಗೆ ಯಾರಾದರೂ ತುಂಬ ನಿಯತ್ತಾಗಿದ್ದಾರೆ, ಗಿಲ್ಲಿ ತಪ್ಪು ಮಾಡಬಾರ್ದು, ಗಿಲ್ಲಿಗೆ ಏನೂ ಆಗಬಾರ್ದು, ಗಿಲ್ಲಿ ಹರ್ಟ್ ಆಗಬಾರ್ದು, ಈ ಥರ ಯೋಚನೆ ಮಾಡ್ತಾರೆ ಅಂದರೆ ಅದು ಕಾವ್ಯ ಒಬ್ಬರೇ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ನಿಮ್ಗೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇವಾಗ ಆಡಿಯೋನ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಬನ್ನಿ. ನನಗೂ ಯಾಕೆ ಆ ಥರ ಲಿಂಕ್ ಮಾಡ್ತಿಲ್ಲ ಹೇಳು. ಧನು ಕಡೆಯಿಂದ ನೀನೇನು ಮಾಡ್ತೀಯಲ್ಲ ಆ ಥರ ಧನು ಕಡೆಯಿಂದ ನಂಗೆ ಬರ್ತಿಲ್ಲ, ಅಥವಾ ನನ್ನ ಕಡೆಯಿಂದ ಹೋಗ್ತಿಲ್ಲ. ಸೊ ನೀನ್ ಆ ಥರ ರೇಗ್ಸೋದ್ ಬಿಟ್ರೆ ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಬೇರೆ ಥರ ಪೋಟ್ರೆ ಆಗಲ್ಲ. ನೋಡಿ ಇಲ್ಲಿ ಧನುಷ್ ವಿಷಯ ಕೂಡ ಬರುತ್ತೆ. ಇವಾಗ ಧನುಷ್ ವಿಷಯದಲ್ಲಿ ತುಂಬ ಜನ ಹೇಳ್ತೀರಾ. ಆ್ಯಕ್ಚುಲಿ ನೀವು ನೋಡಿದ್ರೆ ಒಂದು ಎಪಿಸೋಡಲ್ಲಿ ಕೂಡ ಇದೆ, ಅಣ್ಣ ಅನ್ನೋಂಥದ್ದು, ಮದುವೆ ಮಾಡಿಸೋವಂಥದ್ದು, ಸ್ಪಂದನ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಅಣ್ಣ ತಂಗಿ ಸಂಬಂಧ ಅಂತ ಕೂಡ ಅನ್ಕೋಬೋದು, ಯಾರ್ದು ಧನುಷ್ ಮತ್ತು ಕಾವ್ಯವ್ರದ್ದೇ ನಾನು ಕೂಡ, ಓಕೆನಾ. ಆ್ಯಂಡ್ ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಇಲ್ಲ ಮತ್ತು ಯಾವುದೇ ರೀತಿ ಮಾತುಗಳು ಬರಲ್ಲ ಇಲ್ಲಿ ಈ ಬಿಗ್ ಬಾಸ್ ಮೇಲೆ. ಆ್ಯಂಡ್ ಗಿಲ್ಲಿ ರೇಗ್ಸೋ ಥರ ಧನುಷ್ ಕೂಡ ರೇಗ್ಸಲ್ಲ, ಮತ್ತು ಕಾವ್ಯ ಕೂಡ ರಿಯಾಕ್ಟ್ ಕೊಡೋದು, ಮಾತಾಡೋಂಥದ್ದು ಇದೆಲ್ಲ ಏನು ಕೂಡ ಮಾಡಲ್ಲ, ಓಕೆನಾ. ಬಟ್ ಧನುಷ್ ಬೇರೆ ಲೆಕ್ಕ, ಯಾಕಂದ್ರೆ ಅಣ್ಣ ಅನ್ನೋದನ್ನ ಆರಾಮಾಗಿ ಹೇಳ್ಬಿಡ್ಬೋದು. ಬಟ್ ಗಿಲ್ಲಿ ವಿಷಯದಲ್ಲಿ ಅಣ್ಣ ಅನ್ನೋದು ಕೂಡ ತಮಾಷೆಗೆ ಮಾಡ್ತಾರೋ ಹೊರತು, ಅಥವಾ ಒಂದು ಏನೋ ರೇಗ್ಸೋಂಥದ್ದು ಇದೆಲ್ಲ ಮಾಡ್ತಾರೋ ಹೊರತು ಅಲ್ಲಿ ಉದ್ದೇಶಗಳು ಬೇರೆ ಇದೆ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್, ಆ ಫ್ರೆಂಡ್ನ ಉಳಿಸ್ಕೋಬೇಕು ಅನ್ನೋದೇ ಅವರ ಪ್ರಯತ್ನ ಆಗಿದೆ, ಓಕೆನಾ. ಅದನ್ನೇ ನೀವು ಅವಾಗಿಂದನೂ ಮಾತಾಡ್ಕೊಬತ್ತಿರೋದು ಅದೇ ತಾನೆ. ಈಗ ಅಲ್ಲಿ ಮಾತಾಡ್ಬೇಕಾದ್ರು ಅದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋದು ಅದೇ ತಾನೆ. ಅದನ್ನೇ ಏನ್ ಹೇಳ್ದೆ ಹೇಳು. ನೀನ್ ತಮಾಷೆಗೆ ನೀನ್ ಏನಾರು ನೀನ್ ಹಂಗ್ ಮಾತಾಡೋದು, ನಾನ್ ತಮಾಷೆಗೆ ನಾನು ಹಿಂಗ್ ಮಾತಾಡ್ತೀನಿ ಅಂತ ಅಲ್ಲಿ ಆಯ್ತು ತಾನೆ. ಅದು ಓಕೆ. ಇವಾಗ ಅರ್ಥ ಆಯ್ತಾ. ಇಲ್ಲಿ ಅಣ್ಣ ಅನ್ನೋದಾಗ್ಬೋದು, ಅದು ಕೂಡ ತಮಾಷೆಗೆ. ಗಿಲ್ಲಿ ಅವ್ರು ಏನು ಐ ಲವ್ ಯು ಅನ್ನೋ ರೀತಿ ಎಲ್ಲ ಮಾಡ್ತಾರೆ, ಅದು ಕೂಡ ತಮಾಷೆನೇ, ಫನ್ ಮಾಡ್ತಿದ್ದಾರೆ. ಯಾವಾಗ ಈ ವಿಷಯ ನಿಜವಾಗ್ಲೂ ಪ್ರೀತಿ ಇದ್ದು, ಲವ್ ಇದ್ದು, ಆವಾಗ ಈ ಥರ ಮಾಡುವಂದಾಗ ಅದು ತುಂಬ ದೊಡ್ಡ ಸೀರಿಯಸ್ ವಿಷಯ ಆಗುತ್ತೆ. ಆಮೇಲೆ ಆ ಸಂಬಂಧಗಳು ಬೆಲೆ ಕೊಡಬೇಕು ಅಂತ ಕೂಡ ನಾನು ಮಾತಾಡಿದ್ದೆ, ಇದೆಲ್ಲ ಬೇಡ, ತಪ್ಪಾಗ್ತಿದೆ ಅಂತ. ಸೊ ಇವ್ರು ಯಾರೂ ಕೂಡ ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡೋಕ್ಕೆ ಹೋಗ್ತಿಲ್ಲ. ಯಾವುದೇ ಫೀಲಿಂಗ್ಸ್, ನಾವಿಬ್ಬರು ಫ್ರೆಂಡ್ಸೇ, ಬಟ್ ತಮಾಷೆ ತರಲೆ ಮಾಡ್ಕೊಂಡಿರೋಣ, ನೀನು ನನಗೆ ಗುರಿಸ್ತೀನಿ, ನಾನು ನಿಂಗೆ ಗುರಿಸ್ತೀನಿ, ಈ ಥರ. ಸೊ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ ನಿಮ್ಮೆಲ್ಲರೂ ಕೂಡ. ಆಯ್ತು ಅಂತ ಹೇಳಿದ್ದೆ ನಾನೇ, ತಪ್ಪು ನಂದೆ. ಸ್ಟಾರ್ಟಿಂಗ್ ಇಂದ ನಮ್ದು ಅದೊಂದು ಬಾಂಡ್ ಬಿಲ್ಡ್ ಆಯ್ತು, ನನ್ಗೇನು ಆತರ ಡಿಸ್ಕಂಫರ್ಟ್ ಫೀಲ್ ಆಗ್ಲಿಲ್ಲ. ಇವಾಗ ಹೇಳ್ತಿರಲ್ಲಪ್ಪ, ಒಂಥರ ಕಂಫರ್ಟಬಲ್ ಇದ್ದಂಗೆ ಆಡ್ತಾಳೆ, ಕಂಫರ್ಟಬಲ್ ಇದ್ದಂಗೆ, ಗಿಲ್ಲಿ ಜೊತೆ ಮಾತ್ರ ಹಿಂಗಿರಲ್ಲ ಅಂತ. ಇಲ್ಲಿ ನೋಡಿ ಅವರು ಕ್ಲಿಯರಾಗಿ ಹೇಳ್ತಿದ್ದಾರೆ, ನನಗೆ ನಿನ್ನ ಜೊತೆ ಯಾವುದೇ ಡಿಸ್ಕಂಫರ್ಟಬಲ್ ಫೀಲ್ ಇಲ್ಲ ಅಂತ. ಬಟ್ ಅತಿಯಾದ ಇರಿಟೇಷನ್ ಮಾಡೋವಂಥದ್ದು ಇದೆ ಗೊತ್ತಾ, ಗಿಲ್ಲಿಯವ್ರು ತಮಾಷೆ ತರಲೆ ಮಾಡ್ತಿದ್ದಾರೆ ಗೊತ್ತಾ. ಆವಾಗ ಕಾವ್ಯವ್ರು ಕೂಡ ಕಣ್ಣು ಬಿಟ್ಟರೆ ಅವ್ರಿಗೆ ಆಗಲ್ಲ ಅನ್ನೋ ರೀತಿ ಹೇಳ್ತಾರೆ. ಯಾರು ಗಿಲ್ಲಿಯವರು ಎದುರ್ಕೋತೀನಿ ಅಂದ್ಬಿಟ್ಟು. ಸೊ ಆ ರೀತಿ ಮಾಡ್ತಾರೆ, ರಿಯಾಕ್ಷನ್ಗಳ ಕೊಡ್ತಾರೆ. ಬಟ್ ಆದರೆ ನೀವು ಅಬ್ಸರ್ವ್ ಮಾಡಿ, ಕಾವ್ಯ ಯಾವಾಗಲೂ ಕೂಡ ಕೂತ್ಕೊಳ್ಳೋದು, ಮಾತಾಡೋದು ಜಾಸ್ತಿ ಗಿಲ್ಲಿ ಜೊತೆನೆ. ಆಮೇಲೆ ಇನ್ನೊಂದು ವಿಷಯ, ಈ ಗೆಸ್ಟ್ಗಳು ಹೇಳ್ಬಿಟ್ರು ಅವ್ರೇನು ಹೇಳಿದಕ್ಕೆ ಈ ಥರ ಎಲ್ಲ ಮಾಡ್ತಾಳೆ, ಹಾಗೆ ಅಂತೆಲ್ಲ ಮಾತು ಅದನ್ನೇ ತಲೆ ಇಟ್ಕೊಳ್ಳಿ, ಓಕೆನಾ. ಆ ಥರ ಇರೋದೇ ಆಗಿದ್ದರೆ ಗಿಲ್ಲಿಗೋಸ್ಕರ ಸಂಡೇ ಮತ್ತು 2 ಎಪಿಸೋಡ್ ನಡೀತಲ್ಲ, ಗಿಲ್ಲಿ ಪರವಾಗಿ ಯಾಕೆ ಮಾತಾಡಬೇಕಾಗಿತ್ತು ಹುಡುಗಿ? ಅಲ್ಲೇ ಗೊತ್ತಾಗಲ್ವಾ, ಅವ್ರು ಏನೇ ಹೇಳಿದ್ರು, ಅವ್ರು ಎಷ್ಟೇ ತಲೆಗೆ ತುಂಬಿದ್ರು ಕೂಡ ಅದನ್ನೇ ಇಟ್ಕೊಂಡು ಗಿಲ್ಲಿನ ಹೇಟ್ ಮಾಡೋವಂಥದ್ದು, ಗಿಲ್ಲಿನ ನೆಗೆಟಿವ್ ಮಾಡೋವಂಥ ಪ್ರಯತ್ನಗಳು ಮಾಡಲ್ಲ. ಗಿಲ್ಲಿಗೋಸ್ಕರನೇ ಸ್ಟ್ಯಾಂಡ್ ತೊಗೊಳೋದು, ಯಾಕಂದರೆ ಗಿಲ್ಲಿ ರೈಟ್ ಅಂತ ಕಾವ್ಯಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಕಾವ್ಯಂಗೆ ಗಿಲ್ಲಿ ಏನು ಅಂತ ಗೊತ್ತು. ಹಾಗಾಗಿ ಯಾರೇ ಏನೇ ಹೇಳಿದ್ರು ಕೂಡ ಕೇಳ್ತಾರೆ, ಯಾಕಂದ್ರೆ ಅಲ್ಲಿ ರಿಯಾಕ್ಟ್ ಮಾಡೋದು ದೊಡ್ಡದಾಗಬಾರ್ದಲ್ಲ. ಸೊ ಹಾಗಾಗಿ ಬಟ್ ಅದನ್ನು ಬಿಟ್ಟು ಗಿಲ್ಲಿನ ಏನೋ ಒಂದು ನೆಗೆಟಿವ್ ತೋರಿಸುವಂಥ ಪ್ರಯತ್ನಗಳಾಗ್ಬೋದು, ಅಥವಾ ಗಿಲ್ಲಿ ಬಗ್ಗೆ ಏನಾದ್ರು ಮಾತಾಡೋಂಥದ್ದು, ಇದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ ಅಲ್ಲಿ. ನೀವು ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ನ ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಷ್ಟೆಲ್ಲ ಹೇಳಿದಾರಂತ ಏನೋ ಹೇಳಿದ್ರಲ್ಲ, ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ, ಅಷ್ಟೆಲ್ಲ ಆಗೋದೇ ಆಗಿದ್ದರೆ ಗಿಲ್ಲಿ ಪಕ್ಕನ ಕೂತ್ಕೊಳ್ಳೋಂಗಿಲ್ಲ. 2 ದಿನ ಕೂಡ ಗಿಲ್ಲಿ ಪಕ್ಕನ ಕೂತಿರ್ತಾರೆ, ಗಿಲ್ಲಿ ಪರವಾಗಿ ಮಾತಾಡ್ತಾರೆ. ಸುದೀಪ್ ಅಣ್ಣ ಹೇಳಿದ್ರು ಕೂಡ, ಗಿಲ್ಲಿ ಒಪ್ಕೊಂಡ್ರು ಕೂಡ ಗಿಲ್ಲಿ ಪರನೇ ಮಾತಾಡೋಂಥದ್ದು. ಸೊ ಅಲ್ಲಿ ತೋರಿಸುತ್ತೆ ಗಿಲ್ಲಿ ಬಗ್ಗೆ ಇವ್ರಿಗೆ ಎಂಥ ಗೌರವ ಇದೆ ಅಂತ, ಓಕೆನಾ.
ಯಾಕಂದ್ರೆ ನೀನ್ ಮುಂಚೆ ಶೋ ಅಲ್ಲಿ ಹೆಂಗಿದ್ದೆ, ಶೋಗೆ ಹೆಂಗಿದ್ರೆ ರೇಗಿಸ್ತೀಯ ಎಲ್ಲ ನನಗೆ ಗೊತ್ತಿತ್ತು. ಐ ವಾಸ್ ಓಕೆ ವಿತ್ ದಟ್. ಆಮೇಲೆ ಯಾಕೆ ಆರಾಮಾಗಿರ್ತಾರೆ ಅಂದರೆ ಗಿಲ್ಲಿ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬೇರೆ ಶೋಗಳಲ್ಲಿ ಗಿಲ್ಲಿಯವ್ರು ಯಾವ ಥರ ಕಾಮಿಡಿ ಮಾಡ್ತಾಯಿದ್ರು, ಯಾವ ಥರ ಮಾತಾಡ್ತಾರೆ, ಯಾವ ಥರ ಫನ್ ಮಾಡ್ತಿರ್ತಾರೆ, ಯಾವ ಥರ ಕಾಲು ಎಳಿತಾರೆ ಎಲ್ಲ ಗೊತ್ತಿರೋದನ್ನೇ ಜಾಸ್ತಿ ತಲೆಕ್ಷಕ್ಕೆ ಹೋಗ್ತಾರಿಲ್ಲ. ಇವಾಗ ನಿಮಗೆ ಒಂದು ಪ್ರಶ್ನೆ ಮಾಡ್ಬೋದು, ಮತ್ತು ಯಾಕೆ ಬರೋ ಇವಾಗ ಸ್ವಲ್ಪ ದಿನಗಳಿಂದ ತುಂಬ ಜಾಸ್ತಿ ಒಂಥರ ಇವ್ರ ಕಡೆಯಿಂದ ಕೂಡ ರಿಯಾಕ್ಷನ್ ಕಟ್ಟಾಗಿ ಬರ್ತಿಲ್ವಲ್ಲ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ನೋಡಿ. ಬಟ್ ಇವಾಗ ನನಗೆ ಅಂದ್ರೆ ಪರ್ಸನಲ್ ಆಗೋದು ತಗೊಳಕ್ ಆಗ್ತಿಲ್ಲ. ನಂಗೆ ಡಿಸ್ಟರ್ಬೆನ್ಸ್, ಯಾರಾದ್ರೂ ಹಂಗೆ ಹೇಳಿದ್ರೆ ಇರಿಟೇಟ್ ಆಗ್ತಾ ಇದೆ, ಯಾರಾದ್ರೂ ಹಂಗೆ ಹೇಳಿದ್ರೆ ಕೋಪ ಬರ್ತಾ ಇದೆ, ಅದು ತಗೊಳಕ್ ಆಗ್ತಿಲ್ಲ ನಂಗೆ. ಆಮೇಲೆ ಡಿಸ್ಟರ್ಬ್ ಆಗ್ತಾ ಇದೀನಿ ನಾನು ಆ ವಿಷಯಕ್ಕೆ. ನೋಡಿ, ಈ ರೇಕ್ಸ್ ಅಂಥದ್ದು ಈಗ ಐ ಲವ್ ಯು ಅಂತದ್ದಾಗ್ಬೋದು, ಮತ್ತು ಗೆಸ್ಟ್ರ ಮುಂದೆ ಎಲ್ಲ ಐ ಲವ್ ಯು ಅಂತದ್ದಾಗ್ಬೋದು, ಇನ್ನೊಂದು ಸ್ವಲ್ಪ ರೇಕ್ಸ್ ಅಂತದ್ದಾಗ್ಬೋದು, ಇವೆಲ್ಲ ವಿಷಯ ಕೂಡ ಡಿಸ್ಟರ್ಬ್ ಮಾಡ್ತದೆ. ಅವ್ರಿಗೆ ಡಿಸ್ಟರ್ಬ್ ಆಗೋಕ್ಕೆ ಇಷ್ಟ ಇಲ್ಲ, ಇದನ್ನು ತಗೋಬಾರ್ದು ಅಂತ ಕೂಡ ಅವ್ರ ತಲೆಯಲ್ಲಿದೆ. ಬಟ್ ಆದರೂ ಕೂಡ ಡಿಸ್ಟರ್ಬ್ ಆಗ್ತಿದ್ದಾರೆ. ಅಂದರೆ ಅವ್ರ ಮೈಂಡ್ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಅವ್ರ ತಲೆಯಲ್ಲಿ ಇನ್ನೂ 16 ಓಡ್ತಾ ಇರ್ಬೋದು. ಏನು ನೋಡ್ತಿದೆ ಅಂತ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಇಲ್ಲಿ ಕೂತ್ಕೊಂಡು. ಬಟ್ ಆದರೆ ಎಲ್ಲ ವಿಷಯಗಳು ಅರ್ಥ ಆಗಿದ್ರು ಕೂಡ ಇಲ್ಲಿ ಏನೂ ನಮ್ಮ ಮಧ್ಯೆ ಪ್ರಾಬ್ಲಮ್ ಇಲ್ಲ, ಅವನು ಏನೋ ನನಗೆ ಗೊತ್ತಿದ್ರು ಕೂಡ ನಂಗೆ ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಆ ಹುಡುಗಿ ಟಾರ್ಚರ್ ಅನುಭವಿಸೋ ರೀತಿ ಇರುತ್ತೆ ಅದು, ಓಕೆನಾ. ಅಂದರೆ ಗಿಲ್ಲಿನೂ ಏನೂ ಮಾಡ್ತಾಯಿಲ್ಲ, ಇಲ್ಲಿ ಗಿಲ್ಲಿ ಮಾಡ್ತಿರೋದು ತಪ್ಪಲ್ಲ ಅಂತ ಕೂಡ ಗೊತ್ತಾಗಿದೆ ಕಾವ್ಯಂಗೆ, ಓಕೆನಾ. ಬಟ್ ಆದರೆ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ಹೆಂಗೆ ಹೇಳಬೇಕು ಅನ್ನೋದು ಕನ್ಫ್ಯೂಷನ್, ಓಕೆನಾ. ಅಥವಾ ಟಾರ್ಚರ್ ಆಗ್ತಿರೋ ರೀತಿ ಫೀಲ್ ಅವ್ರಿಗೇನೆ, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಅದನ್ನ ಬೇರೆ ನೀನ್ ಹೇಳ್ದಂಗೆ ಅವ್ರ ಕಂಟೆಸ್ಟೆನ್ಸು ಅದಕ್ಕೆ ಏನೋ ಟ್ರಿಗರ್ ಮಾಡಕ್ ಹೇಳ್ತಿದ್ದಾರೆ, ಇನ್ನೊಂದೇ ಏನಕ್ಕಾದ್ರೂ ಇರ್ಬೋದು. ಬಟ್ ಅದು ನನಗೆ ಪರ್ಸ್ನಲಿ ತಗೊಳಕ್ ಆಗ್ತಿಲ್ಲ ಆ ಥರ ಹೇಳೋದನ್ನ. ನೋಡಿ, ಇಲ್ಲಿ ಗೊತ್ತಿದೆ ಅವ್ರು ಟ್ರಿಗರ್ ಮಾಡೋಕ್ಕೂ ಹೇಳ್ತಿರ್ಬೋದು ಅಥವಾ ತಂದಿಡೋಕ್ಕೂ ಹೇಳ್ತಿರ್ಬೋದು ಅಂತ ಕೂಡ ಅನಿಸ್ತಾ ಇದೆ. ಬಟ್ ಏನು ಗೊತ್ತಾ, 60 ದಿನದಿಂದ ಕೂಡ ಕತೆ ಮುಗ್ದಿಲ್ಲ. ಗಿಲ್ಲಿ 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 ಎಲ್ಲಿಗೆ ಹೋಗ್ಲಿ ಗಿಲ್ಲಿ ವಿಷಯ. ಈಗ ಅವ್ರುಗಳು ಕೂಡ ಬೇರೆಯವ್ರ ಜೊತೆ ಇದ್ದಾರೆ, ಅವ್ರುಗಳು ಕೂಡ ಕಂಫರ್ಟಬಲಾಗಿ ಒಬ್ಬರ ಜೊತೆ ಇದ್ದಾರೆ, ಯಾರು ಏನು ಸಿಂಗಲ್ ಆಗಿಲ್ಲ, ಓಕೆನಾ. ನೀವು ಅಬ್ಸರ್ವ್ ಮಾಡಿ, ಯಾರು ಸಿಂಗಲ್ ಆಗಿಲ್ಲ ಇಲ್ಲಿ ಎಲ್ಲರೂ ಕೂಡ ಒಂದು ಕಂಫರ್ಟ್ ಝೋನ್ ಉಟ್ಕೊಳ್ಳೋಕೆ ಹೋಗ್ತಾರೆ. ಯಾರೋ ಒಬ್ಬರ ಜೊತೆ ಜಗಳ ಆಯ್ತಾ ಇನ್ನೊಬ್ಬರ ಹತ್ರ ಹೋಗ್ತಾರೆ. ಇದೆಲ್ಲ ನೀವು ನೋಡ್ತಾನೆ ಇದ್ದೀರಾ. ನೀವು ಆ ರೀತಿ ನೋಡಿದ್ರೆ ಅಭಿ ಸ್ಪಂದನ ಆಗ್ಬೋದು, ಧನುಷ್ ಸ್ಪಂದನವ್ರು ಆಗ್ಬೋದು, ಸೂರಜ್ ಮತ್ತು ರಾಶಿಕಾ ಶೆಟ್ಟಿಯವ್ರು ಆಗ್ಬೋದು, ಈಗ ನಮ್ಮ ಇವರಿದ್ರು ನೋಡಿ ಜಾನ್ವಿ ಮತ್ತು ಅಶ್ವಿನ್ ಗೌಡರ್ ಆಗ್ಬೋದು, ಹಿಂಗೆ ಎಲ್ಲರೂ ಅವ್ರು ಕಂಫರ್ಟ್ ಇದ್ದಾರೆ. ಬಟ್ ಯಾಕೆ ಯಾವಾಗಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅಂತ ಬರುತ್ತೆ ಅಂದರೆ ಅಲ್ಲಿ ಇವ್ರು ದೂರ ಆಗಬೇಕು ಅಂತ ಕಾಯ್ತಿದ್ದಾರೆ, ಟಾರ್ಗೆಟ್ ಅಂತ ಕೂಡ ಅನ್ಕೋತೀನಿ ಅಂದರೆ. ಬಟ್ ನಾನು ಟಾರ್ಗೆಟ್ ಅಂತ ಹೇಳಲ್ಲ. ಬಟ್ ಅದೇ ಒಂದು ಏನೋ ಒಬ್ಬರನ್ನ ಒಂದು ವಿಕೆಟ್ ಬಿದ್ದರೆ ಅಥವಾ ಒಬ್ರಿಗೆ ನೋವು ಮಾಡಿದ್ರೆ ಇನ್ನೊಬ್ರಿಗೆ ಏನೋ ಎಫೆಕ್ಟ್ ಆಗುತ್ತೆ, ಅದರಿಂದ ಏನೋ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ. ಈ ಥರ ಒಂದು ಪ್ಲಾನ್ ಇರ್ಬೋದು, ಮಾತಾಡ್ಕೊಂಡಿದ್ದಲ್ಲ ಆ ಥರ, ಅದಕ್ಕೆ, ಓಕೆನಾ. ಗಿಲ್ಲಿ ಡಿಸ್ಟರ್ಬಿಂಗ್ ಅನಿಸ್ತಾ ಇದೆ. ನಾನೇ ನಿನಗೆ ಹೇಳಿದ್ದೆ ಬಿಡು, ನೀನ್ ತಮಾಷೆ ಮಾಡ್ತಿದ್ಯಾ, ನಾನು ಹಂಗೆ ತಗೊಂತೀನಿ ಅಂತ. ಬಟ್ ಆಗ್ತಿಲ್ಲ ನಂಗೆ ತಗೊಳಕ್, ಕಷ್ಟ ಆಗ್ತಿದೆ. ಯಾರಾದ್ರೂ ಹಂಗೆ ಹೇಳ್ದಾಗ ಅದನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಈಗ ನಾಳೆ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಡಿಸ್ಟರ್ಬ್ ಮಾಡಬೇಕು ಅಂತಾನೆ ಇನ್ನೊಂದು ಹೇಳ್ತಾರೆ. ನೋಡಿ, ಇಲ್ಲಿ ತುಂಬ ಸ್ಟ್ರಾಂಗ್ ಮೈಂಡ್ ಅಂತ ಅನಿಸ್ತಿರೋದು ಯಾರು ಅಂದರೆ ಗಿಲ್ಲಿ ಯಾವುದಕ್ಕೂ ಕೇರ್ ಮಾಡಲ್ಲ. ಅದಕ್ಕೇ ನಾಮಿನೇಷನ್ ವಿಷಯಕ್ಕೂ ತೆಗೆಸ್ಕೊಳ್ಳೋ ವ್ಯಕ್ತಿ. ನೀವು ನಾಮಿನೇಷನ್ಗೆ ಏನಾರ ಕೊಟ್ಕೊಳ್ಳಿ, ಹೆಂಗಾರು ರಿಯಾಕ್ಟ್ ಮಾಡಲಿ, ನಾನಂತೂ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ಸೊ ಇದು ಗಿಲ್ಲಿಯವರ ಮೈಂಡ್ ಸೆಟ್. ಮತ್ತು ಅವ್ರು ಆಲ್ರೆಡಿ ಈ ಪ್ರೋಗ್ರಾಮ್ಗೆ ಸಖತ್ತಾಗಿ ಮೈಂಡ್ ಸೆಟ್ನ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಸ್ಟ್ರಾಂಗಾಗಿ ನಂದೇನಪ್ಪ, ನನ್ನ ಸ್ಟ್ರೆಂತ್ ಏನಪ್ಪ, ನಾನು ಕಾಮಿಡಿ ಮಾಡ್ತೀನಿ, ಯಾರೋ ನಾಮಿನೇಟ್ ಮಾಡ್ತಾರೆ, ನಾನು ತಯಾರಿಸೋಕೆ ಹೋಗಲ್ಲ, ನನ್ನ ಆಟ ಏನೋ ಒಳ್ಳೆ ರೀತಿ ಆಡಬೇಕು. ಸೊ ಈ ಥರ ಒಂದು ಒಳ್ಳೆ ಪ್ರಾಕ್ಟಿಕಲ್ ಥಿಂಕಿಂಗ್ ಇರೋದ್ರಿಂದನೇ ಅವ್ರ ಆಟ ಇಷ್ಟು ಚೆನ್ನಾಗಿ ಹೋಗ್ತಿರೋಂಥದ್ದು. ಅಕಸ್ಮಾತು ಆ ಸ್ಟ್ರಾಂಗ್ ಮೈಂಡ್ ಸೆಟ್ ಇರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಬಂದು ಸುದೀಪಣ್ಣ ಹೇಳ್ದಷ್ಟಕ್ಕೆ ಫಸ್ಟು ಕೈ ಎತ್ಬಿಡ್ತಾರೆ ಒಂದೇ ಸಲ. ಅಂದರೆ ಅಲ್ಲೇ ಗೊತ್ತಾಗುತ್ತೆ ಈ ವ್ಯಕ್ತಿ ಯಾವುದಕ್ಕೂ ಕೇರ್ ಮಾಡೋವಂಥ ವ್ಯಕ್ತಿ ಅಲ್ಲ ಅಂತ. ಬಟ್ ಅದೇ ರೀತಿ ಎಲ್ಲರೂ ಇರಬೇಕು ಅಂದರೆ ಕಷ್ಟ ಆಗುತ್ತೆ. ಅದೇ ಆಗ್ತಿರೋದಿಲ್ಲಿ. ಈ ವಿಷಯದಲ್ಲಿ ನಾಳೆ ನಾಮಿನೇಷನ್ ಮಾಡಿದಾಗ, ಈಗ ನಾಳೆ ನಾಮಿನೇಷನ್ ಅಂತ ಬಂದಾಗ ಅದನ್ನೇ ಕಾರಣ ತಗತ್ತಾರೆ. ಅದೇ ಆಗ್ತಿದೆ ಈಗ. ಏನಂತ ನಾನು ಬೇರೆಯವ್ರ ಹತ್ರ ಹೋಗಿ ಹೇಳ್ತಿಲ್ವಲ್ಲ ಹಿಂಗಂತ, ಡಿಸ್ಟರ್ಬ್ ಆಗ್ತಿದೆ ಅಂತ. ನಿನ್ನ ಹತ್ರನೇ ತಾನೇ ಹೇಳ್ತಿರೋದು. ಇದು ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ ಇದು. ಬೇರೆಯವ್ರ ಹತ್ರ ಹೋಗಿ ಅದನ್ನ ಇದ್ ಮಾಡ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಈಗ ನಾನು ನಿನ್ಗೆ ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನ್ನ ಹತ್ರ ಮಾತ್ರ ಹೇಳಿರ್ತೀನಿ. ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ಅವ್ನಿಗೆ ಹೇಳಿದೀನಿ ಅಂತ ಹೇಳ್ಕೊಂಬರಕ್ಕಾಗಲ್ಲ. ಇವತ್ತಿಗೆ ಅವ್ರು ಅದನ್ನೇ ರೀಸನ್ ನೀನ್ ಅವ್ನ ಕಂಟ್ರೋಲ್, ನಿನ್ ಸ್ಟ್ಯಾಂಡ ನೀನ್ ತಗೋತಾ ಇಲ್ಲ, ನಿನಗೆ ನೀನ್ ನಿಲ್ತಾ ಇಲ್ಲ ಅಂತ ಹೇಳ್ದಾಗ ನಾನು ಹೇಳಿದೀನಿ ಅವನಿಗೆ ಅಂತ ಹೇಳಕ್ಕೂ ನಂಗೆ ಇಷ್ಟ ಇಲ್ಲ. ಯಾಕೆ ಹೇಳು, ನಮ್ಮಿಬ್ರು ಫ್ರೆಂಡ್ಶಿಪ್ ಬೇರೆಯವ್ರ ಹತ್ರ ಬಿಟ್ಕೊಡ್ಬೇಕು. ನನ್ಗೆ ಐ ಆಮ್ ನಾಟ್ ಸಮ್ವನ್, ಈಗ ನನ್ಗೇನೋ ನನ್ನ ಫ್ರೆಂಡ್ಶಿಪ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿರ್ ಬೇರೆಯವ್ರ ಮುಂದೆ ನಂಗೆ ತೋರ್ಸಕ್ ಇಷ್ಟ ಆಗಲ್ಲ. ಆ್ಯಂಡ್ ಇಷ್ಟೆಲ್ಲ ಪಾಯಿಂಟ್ ಇದೆ. ಆ್ಯಂಡ್ ಇದೆಲ್ಲದಲ್ಲೂ ಕೂಡ ನೀವು ಅರ್ಥ ಮಾಡ್ಕೋಬೇಕಿರೋದೇನೆಂದರೆ, ಇಲ್ಲಿ ನಮಗೆ ಲೈವಲ್ಲೂ ಕೂಡ ಕಾಣಿಸ್ತಾನೆ ಇರ್ಬೋದು ಅವೆಲ್ಲ ವಿಷಯಗಳು, ಮತ್ತು ಎಪಿಸೋಡ್ ಕೂಡ ತೋರಿಸ್ತಾನೆ ಇರ್ಬೋದು. ಬಟ್ ಇಲ್ಲಿ ಕಾವ್ಯವ್ರಿಗೆ ತುಂಬ ಜನ ಬಂದು ಟಾಂಟ್ ಮಾಡೋ ರೀತಿ, ಮತ್ತು ಏನು ನೀನು ಬರೀ ಅವನಿಗೋಸ್ಕರ ಸ್ಟ್ಯಾಂಡ್ ತಗೋತೀಯ, ಅವನಿಗೋಸ್ಕರ ಇದೆಯಾ, ಅವನು ಅಂತ ಇದೆಯಾ, ನೀನು ಬಿಟ್ಟು ಏನೂ ಇಲ್ಲ ನೀನು, ಈ ಥರ ಏನೋ ಹೇಳ್ತಾನೆ ಇರ್ತಾರೆ. ಹೇಳಿ ಇಲ್ಲಿಗೆ ಕಾವ್ಯವ್ರನ್ನ ಈ ಸಿಚುವೇಶನ್ ತಂದುಬಿಟ್ಟಿದ್ದಾರೆ. ಇದು 1 ದಿನದ 2 ದಿನ ಕಥೆ ಅಲ್ಲ ಗೈಸ್, ನೀವು ಅರ್ಥ ಮಾಡ್ಕೊಡ್ರಿ. ಸ್ಟ್ರಾಂಗ್ ಮೈಂಡ್ ಸೆಟ್ ಇರುವಂಥ ಗಿಲ್ಲಿಯವ್ರದ್ದು ಬೇರೆ ಕಥೆ. ಆದರೆ ಇಲ್ಲಿ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರೂ ಕೂಡ ಪ್ರಾಕ್ಟಿಕಲ್ ಥಿಂಕ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಒಂದು ಹುಡುಗಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಎಮೋಷನಲಿ ಸ್ವಲ್ಪ ಜಾಸ್ತಿ ಬೇಗ ತಗೊಬಿಡ್ತಾರೆ ಅಂತ ಅನ್ಸುತ್ತೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ, ಇದು ಯಾವಾಗಿಂದ
ಫ್ರೀ ಪ್ರಾಡಕ್ಟ್ ಅಂತ ಬಂತು ನೋಡಿ, ಅಲ್ಲಿಂದಲೂ ಬರ್ತಾನೆ ಇದೆ. ಒಂದಿನ ಸರಿ, 2 ದಿನ ಸರಿ, 3 ದಿನ ಸರಿ, 60 ದಿನ ಆದಾಗಲೂ ಕೂಡ ಅದೇ ಕಥೆಗಳು. ನೆನ್ನೆ ನೋಡಿದ್ರು ಕೂಡ ಇದಾದ್ಮೇಲೆ ಕೂಡ ಬರುತ್ತದೆ ಮಾತುಗಳು. ಸೊ ಇಲ್ಲೇ ಗೊತ್ತಾಗುತ್ತೆ ಇವರಿಬ್ಬರ ಬಗ್ಗೆ ಏನು ಮಾತಾಡ್ತಿದ್ದಾರೆ ಅಂತ. ಸೊ ಅದು ತುಂಬ ಕಷ್ಟ ಆಗ್ತಿರೋದು ಯಾರಿಗೆ ಅಂದರೆ ಕಾವ್ಯವ್ರಿಗೆ. ಅದರಿಂದನೇ ಒಂದಿಷ್ಟು ರಿಯಾಕ್ಷನ್ ಬರ್ತಾಯಿದೆ. ಜೊತೆಗೆ ಈ ಫ್ರೆಂಡ್ಶಿಪ್ ಬಗ್ಗೆ ಕೂಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ಸೂಪರ್ ಅಂತ ಅನಿಸ್ತು. ನಮ್ಮಿಬ್ರು ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಅಂದ್ರೆ ನಂಗೆ ತೋರ್ಸಕ್ ಇಷ್ಟ ಆಗಲ್ಲ. ಈಗ ನಮ್ಮ ಫ್ಯಾಮಿಲಿ ಏನೋ ಜಗಳ ಆಗುತ್ತೆ, ನಮ್ಮ ಅಮ್ಮಂಗೂ ನಂಗೂ ಜಗಳ ಆಗುತ್ತೆ, ನಂಗೆ ಬೇರೆಯವ್ರ ಹತ್ರ ತೋರ್ಸಕ್ ಇಷ್ಟ ಇಲ್ಲ. ನಮ್ಮಲ್ಲೇ ಅದು ಸಾಲ್ವ್ ಆಗ್ಬೇಕು. ಅದು ನಂಗೆ ಬೇರೆಯವ್ರ ಹತ್ರ ಬಿಟ್ಕೊಡಕ್ ಇಷ್ಟ ಇಲ್ಲ. ನಾನ್ ನಿನ್ಗೆ ಹೇಳಿದೀನಿ ಅನ್ನೋ ವಿಷಯ ಮನೆಯವ್ರಿಗೆ ಗೊತ್ತಿರಲ್ಲ. ಮನೆಯವ್ರ ಮುಂದೂ ಹೇಳಿದ್ಯಲ್ಲ ಸುಮಾರು ಸತಿ. ಗಿಲ್ಲಿಯವ್ರು ಹೇಳ್ತಿರೋದು ನೋಡ್ಕೊಳ್ಳಿ. ಬಂದಾಗ ಧ್ರುವ ಅಂತವ್ರದ್ದು ಬಂದಾಗಲ್ಲ ಇಲ್ಲ ಇನ್ನೊಂದು ಅದನ್ನೇ ಹೇಳ್ತಿರೋದವ್ರು. ನೀನ್ ತಗೋತಾ ಇದೆಯಾ, ವಾಟ್ ಇಸ್ ದ ಥಿಂಗ್? ಆಮೇಲೆ ಅವ್ರಿಗೇನೋ ಕ್ಲಾರಿಟಿ ಕೊಡ್ಬೇಕು ಅಂತಲ್ಲ, ಅವ್ರಿಗೇನೋ ನಾನು ಇದ್ ಮಾಡ್ಕೊಂಡೇನೋ ಪ್ರೂವ್ ಮಾಡ್ಬೇಕು ಅಂತಲ್ಲ. ನನಗ್ ಪರ್ಸನಲಿ ಅದನ್ನ ತಗೊಳಕ್ ಆಗ್ತಿಲ್ಲ. ಒಂದು ವಿಷಯ ಇಲ್ಲಿ ಫ್ಯಾಮಿಲಿಯಾಗಿ ಕನ್ಸಿಡರ್ ಮಾಡಿರೋದು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಎಷ್ಟು ಜನ ತಾನೇ ಫ್ರೆಂಡ್ಸ್ನ ತುಂಬ ಫ್ಯಾಮಿಲಿ ಥರ ಟ್ರೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಂಥದ್ದು, ಜೊತೆಗೆ ತನ್ನ ಫ್ಯಾಮಿಲಿಯಾಗಿ ಟ್ರೀಟ್ ಮಾಡೋದಿರುವಂಥ ರೀತಿ ಆಗ್ಬೋದು. ಇವೆಲ್ಲ ನೋಡಿದಾಗ ನಿಜವಾಗ್ಲೂ ಗಿಲ್ಲಿಯವ್ರು ಕೂಡ ಲಕ್ಕಿ ಅಂತ ಅನಿಸುತ್ತೆ. ಯಾಕಂದರೆ ಇಂಥ ಫ್ರೆಂಡ್ಸ್ಗಳು ಬೇಕು. ನೀವು ಅಬ್ಸರ್ವ್ ಮಾಡಿ ಗೈಸ್, ಮುಂದೆ ಯಾವತ್ತೋ ಒಂದಿನ ಗಿಲ್ಲಿಗೆ ತಪ್ಪಾಗುತ್ತೆ, ಅದು ಯಾರೋ ಒಂದು ಅದನ್ನ ಇಟ್ಕೊಂಡು ನೆಗೆಟಿವ್ ಮಾಡ್ತಾರೆ ಅನ್ನೋದನ್ನ ವಿಷಯಗಳನ್ನ ಇಟ್ಕೊಂಡು ಕಾವೇರಿ ಇವತ್ತೇ ಯೋಚನೆ ಮಾಡಿ ಅದನ್ನು ಸರಿ ಮಾಡ್ಕೊಂತ ಹೇಳ್ತಾರೆ. ಬಟ್ ಗಿಲ್ಲಿ ಮಾಡ್ಕೊಳ್ಳೋದು ಬಿಡೋದು ಅವ್ರು ಇಷ್ಟ ಮತ್ತು ಅವ್ರು ಮಾಡ್ಕೊತಾರೆ. ಅವರು ಆ್ಯಕ್ಚುಲಿ ಓವರ್ ಥಿಂಕಿಂಗ್ ಮಾಡೋಕ್ಕೂ ಹೋಗಲ್ಲ. ಬಟ್ ಆದರೆ ಇಲ್ಲಿ ಕಾವೇರಿ ಕಡೆಯಿಂದ ಒಬ್ಬ ಫ್ರೆಂಡಾಗಿ ಏನು ಸಜೆಷನ್ ಕೊಡ್ಬೋದೋ ಅದಂತೂ ಖಂಡಿತವಾಗ್ಲೂ ಬರ್ತಾ ಇದೆ. ಯಾರು ಒಳ್ಳೇದಕ್ಕೆ? ಗಿಲ್ಲಿ ಒಳ್ಳೇದಕ್ಕೆ. ಸೊ ಇಲ್ಲೇ ಅರ್ಥ ಆಗುತ್ತೆ ಆ ಹುಡುಗೇನು ಅಂತ. ಸೊ ತುಂಬ ಜನ ಕೇಳ್ತಿರಲ್ಲ ಯಾಕೆ ಇವ್ರ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಕೊಡ್ತೀರಾ ಅಂತ. ಇದೇ ವಿಷಯಕ್ಕೆ, ಆ ಹುಡುಗಿಲಿರುವಂಥ ಒಳ್ಳೆತನಕ್ಕೆ. ಅಂದರೆ ಹೆಂಗೆ ಗೊತ್ತಾ, ಯಾರೊಬ್ಬರು ತಪ್ಪು ಮಾಡಿದ್ದಾರೆ ಆ್ಯಂಡ್ ಅದಕ್ಕೊಂದು ಸ್ಟೇಟ್ ಬರ್ತಿದ್ದಾಗ ಬಿಡು ಅವ್ರು ತಪ್ಪು ಮಾಡಿದ್ರೆ ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ. ಬಟ್ ನನಗೆ ಇವ್ರ ವಿಷಯದಲ್ಲಿ ತುಂಬ ವಿಷಯಗಳು ವ್ಯಾಲಿಡ್ ಪಾಯಿಂಟ್ಗಳಿರುತ್ತೆ ನನ್ನ ಹತ್ರ. ಪಾಯಿಂಟ್ಗಳಿರೋದಕ್ಕೆ ನಾನು ಪದೇ ಇದನ್ನು ಎಕ್ಸ್ಪ್ಲೈನ್ ಮಾಡೋಂಥದ್ದು. ಅಟ್ಲೀಸ್ಟ್ ಇವಾಗಾರು ಅರ್ಥ ಆಗ್ತಿರ್ಬೋದು ನಾನು ಯಾಕೆ ಈ ಮಾತುಕೊಂಡು ಹೇಳ್ತೀನಿ ಅಂತ. ಓಕೆನಾ, ಸುಮ್ಮನೆ ಅಂತೂ ಹೇಳಲ್ಲ ಗೈಸ್. ಬೇರೆ ಯಾರಿಗೂ ಪ್ರೂವ್ ಮಾಡ್ಬೇಕು ಅಂತಾಗಿದ್ರೆ ಇಷ್ಟ ದಿನ ಬೇಕಾಗೇ ಇರ್ಲಿಲ್ಲ. ನಾನು ಎಲ್ರ ಮುಂದೆ ನಿನಗೆ ಬೈದ್ಬಿಟ್ಟು ಇನ್ನೊಂದೇನೋ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಬೋದಾಗಿತ್ತು. ನನಗೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ಬೈಯೋ ಅಂತ ಬಂದಾಗ ನನ್ನ ಕಮೆಂಟ್ಸ್ಗಳು ಯಾವ ಥರ ಬರುತ್ತೆ ಅಂತ ಕೂಡ ಯೋಚನೆ ಮಾಡೋಷ್ಟು ಕೆಪಾಸಿಟಿ ಇದೆ. ಏನಪ್ಪ ಅಂದರೆ ಒಬ್ಬರು ಹಂಗೆ ರೇಗಾಡಿಲ್ವಾ, ಹಿಂಗೆಲ್ಲ ಹೇಳಿಲ್ವಾ. ರೇಗೋಡೋದಕ್ಕೂ ಇದಕ್ಕೂ ಬೇರೆ ವಿಷಯ ಇದೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಆ್ಯಕ್ಚುಲಿ ಇಷ್ಟೊಂದು ಇವಾಗ ಹೇಳೋದು ಅರ್ಥ ಆಗ್ತಿದೆ ಅಲ್ವಾ, ಇಷ್ಟೆಲ್ಲ ಫ್ರಸ್ಟ್ರೇಷನ್ ಇದೆ ಒಳಗಡೆ, ಇಷ್ಟೆಲ್ಲ ಟಾರ್ಚರ್ ಆಗ್ತಿದೆ, ಕಷ್ಟ ಆಗ್ತಿದೆ. ಯಾಕಂದರೆ ಗಿಲ್ಲಿ ಕಡೆಯಿಂದ ಆಗ್ತಿರೋದಲ್ಲ, ಅದು ಇಲ್ಲಿ ಮನೆಯವ್ರ ಕಡೆಯಿಂದ ಆಗ್ತಿರೋದು ಗಿಲ್ಲಿ ವಿಷಯಕ್ಕೆ. ಓಕೆನಾ, ಬಟ್ ಆದರೆ ಅದನ್ನು ಹಾಕಬೇಕು ಹೊರಗಡೆ ಅಂದಾಗ ಕಂಪ್ಲೀಟ್ಲಿ ಅವ್ನಿಗೆ ಹರ್ಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಆ್ಯಂಡ್ ಜೊತೆಗೆ ಅದು ಎಲ್ಲರಿಗೂ ಒಂಥರ ಇದಂಗೂ ಬೇಡ. ಬಟ್ ಅದನ್ನು ಒಳ್ಳೆ ರೀತಿ ಹೇಳಿ ಕೂಡ ಕ್ಲಾರಿಟಿ ತೊಗೊಂಡಿದ್ದು ದಿನಗಳಿಗೂ ಉಂಟು. ಓಕೆನಾ, ಬಟ್ ಆದರೆ ಆ ಟೈಮಲ್ಲಿ ಸಿಚುವೇಷನಲ್ಲಿ ಒಂದಿಷ್ಟು ಮುಖದ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ, ಅಷ್ಟೇ ನಿಮ್ಗೆ ಕಾಣಿಸೋಂಥದ್ದು. ಬಟ್ ಅದನ್ನು ನಿಜವಾಗ್ಲೂ ಕೆಟ್ಟದ್ದು ಮಾಡಬೇಕು, ಗಿಲ್ಲಿಗೆ ಏನಾದ್ರು ನೆಗೆಟಿವ್ ಮಾಡಬೇಕು ಅಂತನೋ ಅಥವಾ ಇನ್ನೂ ವಿಷಯಗಳನ್ನ ದೊಡ್ಡದಾಗಿ ಗಲಾಟೆ ಮಾಡಿ ಎಲ್ಲರಿಗೂ ಹೇಳ್ಬೇಕು, ಪ್ರೂವ್ ಮಾಡಬೇಕು ಅನ್ನೋ ರೀತಿ ಇತ್ತು ಅಂದರೆ ಅದನ್ನು ಬೇರೆ ಥರನೇ ಮಾಡ್ಬೋಯ್ತು, ರಂಪಾಟ ಮಾಡ್ಬೋಯ್ತು. ಯಾವ ಥರ ನೋಡಿದ್ದೀರಾ ಗಿಲ್ಲಿ ಕಾವ್ಯ ಮಧ್ಯೆ ರಂಪಾಟ ಆಗಿರುವಂಥದ್ದು? ರಂಪಾಟ ಯಾವತ್ತೂ ಆಗಿಲ್ಲ. ಸೊ ಅದು ಯಾಕೆ ಅಂದರೆ ಅವ್ರಿಬ್ಬರುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗೆ ಅದು ತಗೊಳಕ್ ಆಗ್ತಿಲ್ಲ ಪರ್ಸನಲಿ. ಹಂಗೆ ಹೇಳ್ದಾಗ ಡಿಸ್ಟರ್ಬ್ ಆಗ್ತಾ ಇದೀನಿ ನಾನು. ತುಂಬಾ ಯೋಚನೆ, ತುಂಬಾ ಓವರ್ ಥಿಂಕ್ ಮಾಡ್ಬೇಕು ಅಂತ ಅನ್ನಿಸೋ ತರ ಫೀಲ್ ಆಗುತ್ತೆ. ಎಷ್ಟು ಕಷ್ಟ ಗೊತ್ತಿಲ್ಲ ಗಿಲ್ಲಿ, ಅದು ನನಗೆ ಗೊತ್ತಿಲ್ಲ. ಅದೊಂಥರ ನಂಗೆ ಇಷ್ಟ ಆಗಲ್ಲ, ತಗೊಳಕ್ ಆಗಲ್ಲ ಹಂಗೆಲ್ಲ. ಕೆಲವು ವಿಷಯಗಳನ್ನ ತುಂಬ ಈಸಿ ಹೇಳುವಂಥದ್ದು, ಬಟ್ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಆ ಚೇಂಜ್ಗಳನ್ನ ಅಕ್ಸೆಪ್ಟ್ ಮಾಡೋದು ಎಲ್ಲ ಇದೆಯಲ್ಲ ತುಂಬ ಕಷ್ಟ ಆಗುತ್ತೆ. ಗಿಲ್ಲಿ ಅವರು ಇವಾಗ ಹೇಳ್ತಿದ್ದಾರೆ ಗಿಲ್ಲಿ ಪರ್ಸ್ಪೆಕ್ಟಿವ್, ಆ್ಯಂಡ್ ಗಿಲ್ಲಿ ಯಾಕೂ ಕೇರ್ ಮಾಡಲ್ಲ, ಅದು ಕ್ಲಿಯರ್ ಗೊತ್ತಿದೆ ನಮಗೆ. ಬಟ್ ಇಲ್ಲಿ ಕಾವ್ಯ ಅಂತ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಅವ್ರು ಅನ್ಕೋತಿದ್ದಾರೆ ಯಾಕೂ ಕೇರ್ ಮಾಡ್ಬಾರ್ದು, ತಲೆಸ್ಕೊಬಾರ್ದು, ಅಯ್ಯೋ ಬಿಟ್ಟಾಕು ಅಂತ. ಬಟ್ ಅದನ್ನು ಬಿಟ್ಟಾಕ್ಬಿಟ್ಟಿದ್ರೆ ಅವ್ರು ಬೇರೆಯವ್ರು ಬಿಟ್ಟಾಕ್ಬಿಡೋರು. ಪದೇ ಹೇಳಿ ಅದು ಬೇರೆ ಥರನೇ ಆಗ್ತದೆ ಅಂತಲೇ ಹೇಳ್ಬೋದು. ಹೇಳಿದಾಗ ನಾನು ಬೇರೆ ಏನೋ ಇಂಟೆನ್ಷನ್ ಅಲ್ಲಿ ಇವಾಗ ನೋಡು, ಆತರ ಏನಾದ್ರು ರೇಗ್ಸೋದು ಆತರ ಇಲ್ಲ ಅಂದಿದ್ದಿದ್ರೆ, ನಿನ್ ಕಡೆಯಿಂದ ಅದಿಲ್ಲ ಅಂದಿದ್ದಿದ್ ನಿನ್ ತಪ್ಪಲ್ಲ ಅದು. ಈಗ ನೀನ್ ಆ್ಯಂಡ್ ಇಲ್ಲೂ ನೋಡಿ, ರೇಗ್ಸ್ತಿರೋದು ತಪ್ಪು ಅಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಯಾಕಂದರೆ ಗಿಲ್ಲಿಗೆ ಹರ್ಟ್ ಆಗಬಾರ್ದು. ಈಗ ನಾನೇನೋ ರೇಗಿಸ್ಬಿಟ್ಟೆ ಅದಕ್ಕೆ ಹಿಂಗೇನೋ ರೀತಿ ಕೂಡ ಆಗಬಾರ್ದು, ನಿನ್ನ ತಪ್ಪಲ್ಲ ಅನ್ನೋದನ್ನ ಅಂದರೆ ಗಿಲ್ಲಿಗೆ ನೋವು ಮಾಡಬಾರ್ದು ಅನ್ನೋದು ಕೂಡ ಉದ್ದೇಶ ಇದೆಯಲ್ಲ, ಅದು ಸೂಪರ್ ಅಂತ ಅನಿಸ್ತು. ನೀನ್ ರೇಗಿಸ್ತೀಯಾ ಆಸ್ ಅ ಪರ್ಸನ್, ನೀನ್ ಹಂಗೆ ಇರೋದು, ಅದನ್ನ ನಾನು ಫಸ್ಟೇ ಸ್ಟಾಪ್ ಮಾಡ್ದಿರೋದು ನನ್ನ ತಪ್ಪು. ಆ್ಯಂಡ್ ಇವಾಗ ಇನ್ನೊಂದೇನೆಂದರೆ ಗಿಲ್ಲಿ ಇರೋದೇ ಹಾಗೆ ಅನ್ನೋದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಾರೆ. ಅಂದರೆ ಗಿಲ್ಲಿ ಏನು, ಗಿಲ್ಲಿ ನಾಟಕ ಮಾಡ್ತಿಲ್ಲ, ಅವ್ನಿರೋದೇ ಕ್ಯಾರೆಕ್ಟರ್ ಹಾಗೆ ಅನ್ನೋದು ಅಡಿಗೆ ಕಾವ್ಯರಿಗೆ ಗೊತ್ತಿದೆ, ಅದು ಮೇಯ್ನು. ಓಕೆನಾ, ಆ್ಯಂಡ್ ನಾನೇ ಇದನ್ನು ಫಸ್ಟೇ ನಾನು ಸ್ಟಾಪ್ ಮಾಡೋದಾಗಿದ್ದರೆ ನಾನು ಫಸ್ಟೇ ಸ್ಟಾಪ್ ಮಾಡಬೇಕಾಗಿತ್ತು. ಇಷ್ಟೇ ದಿನ ನಾನು ಚೆನ್ನಾಗಿದ್ದು ಬಿಟ್ಟು ಇವಾಗ ಅದ್ರ ಬಗ್ಗೆ ಇದು ಮಾಡ್ತಿದ್ದಾಗ ಅದು ನಂದೇ ತಪ್ಪಾಗುತ್ತೆ ಅಂತ ಕೂಡ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ಅದು ಒಳ್ಳೇದು ಅಂತ ಅನಿಸ್ತು ನನಗೆ. ಇವಾಗ ಅದು ಎಫೆಕ್ಟ್ ಆಗ್ತಾ ಇದೆ ನನಗೆ, ಅಂದರೆ ನನಗೆ ಪರ್ಸ್ನಲಿ ಎಫೆಕ್ಟ್ ಆಗ್ತದೆ. ಬೇರೆ ಯಾರಿಗೋ ಅಥವಾ ಇನ್ನೊಂದೇನೋ ಅಂತಲ್ಲ, ಅವ್ರಿಗೇನೋ ಪ್ರೂವ್ ಮಾಡಬೇಕು ಅದೇ ವಿಷಯ ಇಟ್ಕೊಂಡು ನಾಮಿನೇಟ್ ಮಾಡ್ತಾರೆ. ದಟ್ಸ್ ಓಕೆ, ನನಗೆ ದಟ್ ಡಸಂಟ್ ಮ್ಯಾಟರ್. ಯಾಕಂದರೆ ಜನ ನೋಡಿದ್ದಾರೆ, ನಾನು ನೀನು ಮಾತಾಡಿರೋದು ನೋಡಿರ್ತಾರೆ. ಇಲ್ಲಿರೋರು ಕ್ಲಾರಿಟಿ ಕೊಡಬೇಕಾಗಿಲ್ಲ. ಬಟ್ ಇಲ್ಲಿ ಜನಗಳೇ ತಪ್ಪಾಗಿ ತಿಳ್ಕೊತಿದ್ದಾರೆ. ಇಷ್ಟೆಲ್ಲ ವಿಷಯಗಳು ನೋಡಿ ಇವಾಗ ನಮ್ಮನ್ನು ನಂಬಿರ್ತಾರೆ ಅಥವಾ
ನಾವೇನಂತ ಅರ್ಥ ಮಾಡ್ಕೊಂಡಿರೋ ಅಂತ ಅವ್ರು ಅನ್ಕೋತಿದ್ದಾರೆ, ಬಟ್ ಜನ ಬೇರೆ ಬೇರೆ ನೆರೆಟಿವ್ ಸೆಟ್ ಮಾಡಿ ಇಲ್ಲಿ ಹೇಟ್ಗಳನ್ನೇ ಮಾಡ್ತಿದ್ದಾರೆ. ಅವಳ ಹತ್ರ ಅದೇ ಹೇಳ್ದೆ, ನಿಮ್ಗಳ ಹತ್ರ ಹೇಳ್ಬೇಕಂತಿಲ್ಲ ಸ್ಪಂದನ ನನಗೆ. ಅಂದರೆ ಹೆವಿ ಡಿಸ್ಕಷನ್ ಆಗ್ತಿದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ನಿಮ್ಗೆ ಆ ತರ ಅನ್ಸಿ ನೀವು ಅದಕ್ಕೆ ನಾಮಿನೇಟ್ ಮಾಡ್ತೀರ ಅಂತ ಮಾಡಿ ಅಷ್ಟೇ. ದಟ್ಸ್ ಓಕೆ, ಬಿಕಾಸ್ ಜನ ನೋಡ್ತಿದ್ದಾರೆ, ದಟ್ಸ್ ಫೈನ್. ನನಗೆ ಅದು ತಗೊಳಕ್ ಆಗ್ತಾ ಇಲ್ಲ ಪರ್ಸನಲಿ, ನನಗೆ ಹರ್ಟ್ ಆಗ್ತಾ ಇದೆ ಅದು. ಬೇರೆಯವ್ರಿಗೆ ಏನು ಪ್ರೂವ್ ಮಾಡ್ಬೇಕು ಅಂತಲ್ಲ, ನನಗೆ ಅದನ್ನ ತಗೊಳಕ್ ಆಗ್ತಿಲ್ಲ ಅಂತ ಹೇಳ್ತಿರೋದು ನಾನು. ಕೆಲವು ವಿಷಯಗಳಲ್ಲಿ ಕೆಲವೊಂದು ವಿಷಯಗಳು ತುಂಬ ಅತಿ ಮೀರ್ತಿದೆ ಅಂದಾಗ ಅದು ಗೊತ್ತಿದ್ರು ಕೂಡ ಏನು ಅಂತ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನೋಡಿ. ಆ ಸಿಚುವೇಶನ್ ತಲುಪಿದ್ದಾರೆ ಕಾವ್ಯರು. ಯಾಕಂದರೆ 60 ದಿನಗಳಲ್ಲಿ ಆಗಿರೋ ಕಥೆ ಇದು. ಅದರಿಂದ ಪ್ರಣವ್ ಇದು ಯಾವುದೋ ಗೇಮ್ ವಿಷಯಕ್ಕೆ ಅದು ನನ್ಗೇನು ಇಷ್ಟು ದಿನಾನೇ ಎಫೆಕ್ಟ್ ಮಾಡಿಲ್ಲ, ಇನ್ಮೇಲೂ ನನ್ಗೇನು ಎಫೆಕ್ಟ್ ಮಾಡಲ್ಲ ಅವ್ರು ಅದನ್ನ ರೀಸನ್ ಕೊಟ್ಕೊಂಡು ಹೇಳೋದು. ಇಟ್ಸ್ ಸಮಥಿಂಗ್ ಪರ್ಸನಲ್. ನನಗೆ ಅದನ್ನ ತಗೊಳಕ್ ಆಗ್ತಾ ಇಲ್ಲ. ನನಗೆ ಲಿಟ್ರಲಿ ನಾನು ಝೋನ್ ಔಟ್ ಆಗಿದ್ದೆ ಅವರಷ್ಟು ಹೇಳ್ಬೇಕಾದ್ರೆ. ಕೇಳಿಸ್ಕೊಳ್ಳಿ, ಸುದೀಪ್ ಸರ್ ಹೇಳಿದ್ರಲ್ಲ, ಸುದೀಪ್ ಸರ್ ನೀವೇ ಮಾಡ್ಕೊಂಡಿರೋ ಫ್ರೆಂಡ್ಶಿಪ್ಪು, ನೀವೇ ಶೇರ್ ಮಾಡಿರೋ ಬಾಂಡ್ ಅದು, ಅದಕ್ಕೆ ನೀವು ಅವ್ರ ಪರವಾಗಿ ನಿಂತ್ಕೋತೀರ ಅಂದ್ರೆ ಇನ್ನೊಬ್ರು ಹೇಳೋದು ಅದು ಅಫೆಂಡ್ ಆಗ್ಬಾರ್ದು. ನಂಗೆ ಗೊತ್ತು ಅಫೆಂಡ್ ಆಗ್ಬಾರ್ದು ಅಂತ. ಆ್ಯಂಡ್ ಇದು ವೀಕೆಂಡಲ್ಲಿ ಕೂಡ ಚರ್ಚೆ ಆಗಿದೆ, ಅದು ನಮ್ಗೆ ತೋರಿಸಿಲ್ಲ. ಅಂದರೆ ಅದು ಬೇಕು ಇಂಟೆನ್ಷನ್ ಮಾಡ್ತಾರೆ ಅಂತ ಅನ್ಕೋಬೇಡಿ ಗೈಸ್. ಯಾಕಂದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ, ಎಷ್ಟು ಅವರ್ ನಡೆಯುತ್ತೆ, 3 ಅವರ್ 4 ಅವರ್ ಒಂದೊಂದು ಟಾಪಿಕ್ 2 ಅವರ್ ಮಾತಾಡ್ತಾರಂತೆ. ಸೊ ಈ ಥರ ಇರಬೇಕಾದ್ರೆ ಅದರಲ್ಲಿ ಕಟ್ ಮಾಡಿ ತೋರಿಸ್ಬೇಕಾಗುತ್ತೆ, ಎಲ್ಲನೂ ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಮಾಡ್ತಂದ್ರೆ ಇನ್ನೂ ಎಷ್ಟೋ ಜನ ಕಾಣಿಸೋದೇ ಇಲ್ಲ. ಇವಾಗಲೇ ತುಂಬ ಜನ ಕಾಣಿಸ್ತಾರೆ ಅಂದ್ಬಿಟ್ಟು ತುಂಬ ನೆಗೆಟಿವ್ ಆಗ್ತದೆ. ಇನ್ನೂ ಆ ಥರ ಎಲ್ಲನೂ ಇದನ್ನೇ ಫುಲ್ ಹಾಕಿದ್ರೆ ಇನ್ನೂ ವಿಷಯಗಳು ಬರಲ್ಲ, ಎಷ್ಟೋ ವಿಷಯಗಳು. ಸೊ ಅದಕ್ಕೋಸ್ಕರ ಕೆಲವು ವಿಷಯಗಳನ್ನ ಹಾಕಿರಲ್ಲ, ಇಲ್ಲಿ ಕ್ಲಾರಿಟಿ ಸಿಗ್ತದೆ. ಅದಕ್ಕೆ ಸುದೀಪಣ್ಣ ಕೂಡ ಮಾತಾಡಿದ್ದಾರೆ. ಆ್ಯಂಡ್ ನೀವು ಆ ಬಾಂಡಿಂಗ್ ಇಟ್ಕೊಂಡಿದ್ರೆ ಮಾತಾಡಿದ್ರೆ ಎಫೆಕ್ಟ್ ಆಗ್ಬಿಡು ಅನ್ನೋ ರೀತಿ, ಆಗಬಾರ್ದು ಅನ್ನೋ ರೀತಿ. ನನಗೆ ಗೊತ್ತು ತಲೆನೇ ಕೆಡ್ಸ್ಕೋಬಾರ್ದು ಅಂತ, ಆದ್ರೂ ನನ್ನ ತಲೆಗೆ ಅದ್ ಎಫೆಕ್ಟ್ ಮಾಡ್ತಿದ್ಯಲ್ಲ, ಆದ್ರೂ ಒಂಥರ ಏನೋ ಅನ್ಸ್ತಿದ್ಯಲ್ಲ, ಥೂ ಯಾಕೆ ಹಿಂಗೆ ಅಂತ ಅದನ್ನ ಹೇಳ್ತಿದ್ದೆ. ನನ್ನ ಮನ್ಸ್ ಇಟ್ಸ್ ನಥಿಂಗ್ ಅಬೌಟ್ ಗೇಮ್, ಇಟ್ಸ್ ನಥಿಂಗ್ ಅಬೌಟ್ ನಾನು ಯಾರಿಗೋ ಏನೋ ಪ್ರೂವ್ ಮಾಡ್ಬೇಕು ಅಂತ. ನನಗೆ ಅದು ತಗೊಳಕ್ ಆಗ್ತಿಲ್ಲ. ಕಷ್ಟ ಆಗ್ತದೆ ಇಲ್ಲಿ ಪಾಪ ಗುರು. ಒಂಥರ ಎಲ್ಲದಕ್ಕೂ ಅದದೇ ಹೇಳ್ದಾಗ ನಂಗೆ ಒಂಥರ ಅದು ಇರಿಟೇಟ್ ಆಗ್ತಾ ಇದೆ ಪದೇ ಪದೇ. ಸರಿ ಬಾ ರೇಗ್ಸಲ್ಲ, ಆಯ್ತು ತಲೆ ಕೆಡಿಸ್ಕೊಳ ಬಾ ರೇಗ್ಸಲ್ಲ ಅಂತ ನನಗೂ ಯಾಕತ್ರ ಎದ್ದೋಗ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಮಂಜಣ್ಣ ಕೂಡ ಲೈವಲ್ಲಿ ಒಂದ್ಸಲ ಮಾತಾಡೋದ್ರ ಬಗ್ಗೆ ತುಂಬ ಸಲ ಹೇಳಿದ್ದೆ ನಾನು. ಅಲ್ಲೂ ಕೂಡ ದೂರ ಮಾಡಬೇಕು ಅನ್ನೋ ರೀತಿ ಬಂತು. ಅದ್ರ ಬಗ್ಗೆ ಕೂಡ ತುಂಬ ಜನ ಹೇಳ್ತಿದ್ರು. ಬಟ್ ಅರ್ಥ ಮಾಡ್ಕೊಳ್ಳಿ ಗೈಸ್, ಅವಾಗಲೂ ಕೂಡ ಕಾವ್ಯ ಅದನ್ನು ನೆಕ್ಸ್ಟ್ ಡೇನೇ ವೀಕೆಂಡಲ್ಲೂ ಕೂಡ ಗಿಲ್ಲಿ ಬಿಟ್ಕೊಳ್ಳಿಲ್ಲ, ಗಿಲ್ಲಿ ಪಕ್ಕನೇ ಇದ್ರು. ಅವ್ರಿಗೆ ಮಾತಿಗೆಲ್ಲ ಇನ್ಫ್ಲುಯೆನ್ಸ್ ಆಗುವಂಥ ಹುಡುಗಿ ಆಗಿದ್ರೆ, ಗಿಲ್ಲಿನ ಬಿಡಬೇಕು ಅನ್ನೋದಾಗಿದ್ರೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇರಲಿಲ್ಲ. ಇವಾಗ ಏನಂದರೆ ಕಾವ್ಯಂಗೆ ಬೇಕಾರಂಥದ್ದು ಅಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ಗೊತ್ತಾಗ್ತಿಲ್ಲ ಯಾಕೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಸಮ್ಟೈಮ್ಸ್ ಈ ಫೀಲಿಂಗಲ್ಲಿ ಇದ್ದವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಇವಾಗ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗದಿರ್ಬೋದು, ಯಾಕೆ ಹಿಂಗೆ ಹೇಳ್ತಾಳೆ ಅಂತ. ಎಲ್ಲನೂ ಅವಳೇ ಹೇಳ್ತಿದ್ದಾಳೆ, ಕಾವೇರಿ ಹೇಳ್ತಿರ್ಬೇಕಾದ್ರೆ ಯಾಕೆ ಅರ್ಥ ಮಾಡ್ಕೋಬೋದಲ್ವ ಅಂತ. ಎಲ್ಲ ಅರ್ಥ ಆದರೂ ಕೂಡ ಕೆಲವೊಂದು ಸಲ ಕೆಲವೊಂದು ವಿಷಯಗಳನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಎಲ್ಲ ಅರ್ಥ ಆಗ್ತಿರುತ್ತೆ, ಬಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ಅಲ್ವಾ. ಆ ಸಿಚುವೇಷನಲ್ಲಿ ಕಾವೇರಿದ್ದಾರೆ. ಅದಕ್ಕೆ ಕಾರಣ ಈ ಬಿಗ್ ಬಾಸ್ ಮಾಡಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಯು ಕೂಡ ಪದೇ ಗಿಲ್ಲಿ ವಿಷಯ ಇಟ್ಕೊಂಡು, ಇವಾಗ ಹೊರಗಡೆನೂ ಕೂಡ ನೀವು ಅದನ್ನೇ ನೋಡಿರ್ಬೋದಲ್ವಾ. ಸೇಮ್ ಅದೇ ರೀತಿ ಆದಾಗ ಅವ್ರ ಸಿಚುವೇಶನ್ ನೋಡಿದಾಗ ತುಂಬ ಕಷ್ಟ ಆಗ್ತದೆ ಅನ್ನೋ ಗೊತ್ತಾಗ್ತದೆ. ಬಟ್ ಏನಪ್ಪ ಅಂದರೆ ಅವರು ಕೊನೆವರೆಗೂ ಬಿಟ್ಕೊಡ್ಬಾರ್ದು, ಆ ಫ್ರೆಂಡ್ಶಿಪ್ನ ಉಳಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲೇ ಮಾಡ್ತಿದ್ದಾರಲ್ಲ, ಅದು ಖುಷಿ ಆಯಿತು. ಗಿಲ್ಲಿ ಹೇಳಿದ್ದಾರೆ ಬಾ ಆಯಿತು ಪರವಾಗಿಲ್ಲ ರೇಗ್ಸಲ್ಲ ಅಂತ. ಬಟ್ ರೇಗ್ಸ್ತಾರೆ, ಅವ್ರಿಗೆ ಗೊತ್ತು ನಿಮಗೆ. ಬಟ್ ಬೇರೆ ಥರ ರೇಗ್ಸಲ್ಲ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಆ ವಿಷಯಗಳಿಂದ ಇಟ್ಕೊಂಡೇ ಇನ್ನೂ ತುಂಬ ಜನ ಇನ್ನೂ ಮಾತಾಡೋಕ್ಕೆ ಜಾಸ್ತಿ ದಾರಿ ಮಾಡ್ಕೊಂಡಂಗಾಗಿದೆ ಅಲ್ವಾ. ಹಾಗಾಗಿ ಸೊ ಗಿಲ್ಲಿನ ಕೂಡ ಅರ್ಥ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾಕಂದರೆ ಇಲ್ಲಿ ತುಂಬ ಕಷ್ಟ ಆಗ್ತಿದೆ ಕಾವಿಂಗೆ. ಆ್ಯಂಡ್ ಆ ಹುಡುಗಿ ಬೇರೆ ಹತ್ರ ಹೋಗ್ಬಿಟ್ಟು ಗಿಲ್ಲಿಂದ ನಂಗೆ ತುಂಬ ಟಾರ್ಚರ್ ಆಗ್ತಿದೆ, ಗಿಲ್ಲಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂದ್ಬಿಟ್ಟು ನೆಗೆಟಿವ್ ಮಾಡೋದು ಬಿಟ್ಬಿಟ್ಟು ಇಲ್ಲಿ ಬಂದು ಗಿಲ್ಲಿಯವ್ರ ಹತ್ರನೇ ಹೇಳಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾಳೆ ಅಂದರೆ ಅದು ಗಿಲ್ಲಿ ಮೇಲಿರುವಂಥ ರೆಸ್ಪೆಕ್ಟು, ಆ ಗೌರವ ಏನಿದೆ ಅದಕ್ಕೋಸ್ಕರನೇ ನೋಡುವ ಇದು ಯಾವ ರೀತಿ ಹೋಗುತ್ತೆ ಕತೆ ಅಂತ. ಬಟ್ ನಾನು ಒಂದೇ ಒಂದು ಮಾತಾಡೋದು ಗೈಸ್, ತಪ್ಪಿಲ್ಲ, ಎಲ್ಲರಿಗೂ ಒಂದು ಒಪಿನಿಯನ್ ಹೇಳೋವಂಥದ್ದು ರೈಟ್ಸ್ ಇರುತ್ತೆ, ಹೇಳ್ರಿ. ಬಟ್ ಈ ಥರ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ಜಡ್ಜ್ ಮಾಡಿ ಅವಾಗ ನಿಮಗೆಲ್ಲದೂ ಕೂಡ ಉತ್ತರ ಸಿಗುತ್ತೆ. ಸೊ ಇದಿಷ್ಟು ನನ್ನ ವೀಡಿಯೋ ಆಗಿತ್ತು. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.